ನಮ್ಮ ಒಂದು ಭೂಮಂಡಲದಲ್ಲಿ 20,000 ಪ್ರಭೇದಗಳಿದಾವೆ. ಅಥವಾ 100 ಮಿಲಿಯನ್ ವರ್ಷಗಳಿಂದ ಈ ಭೂಮಂಡಲದ ಮೇಲೆ ಅದು ವಾಸ ಆಗಿದೆ. ಮೇಣದ ಒಂದು ಸಂಸ್ಕರಣೆ, ಮೇಣ ಸಹ ಒಂದು ಭಾರಿ ಉದ್ಯಮ, ಅದು $multi-million ಬಿಸ್ನೆಸ್. ಅದು ಯಾರು ಕ್ಯಾನ್ಸರ್ ರೋಗಿಗಳಿರ್ತಾರೆ, ಮನುಷ್ಯನ ದೇಹದಲ್ಲಿ ಆಗುವಂತ ರಕ್ತ ಸಂಚಲನ ಇಂಪ್ರೂವ್ ಆಗುತ್ತೆ. ಮತ್ತೆ ಜಾಯಿಂಟ್ ಪೇನ್, ಕೀಲ್ ನೋವು, ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವುಗಳನ್ನ ಅದು ನಿವಾರಣೆ ಮಾಡುತ್ತೆ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ KS ಜಗದೀಶ್ ಅಂತ. ಇದು ಕೃಷಿ ವಿಶ್ವವಿದ್ಯಾನಿಲಯ GKVK ಆವರಣ, ಬೆಂಗಳೂರು. ಇಲ್ಲಿನ ಒಂದು ಜೇನು ಕೃಷಿ ವಿಭಾಗದ ಮಳಿಗೆನಲ್ಲಿ ತಾವುಗಳು ನೋಡಬಹುದು. ಇಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾನು ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ಸೊ ಈ ಒಂದು ಜೇನು ಕೃಷಿ ವಿಭಾಗದ ಮೂಲ ಉದ್ದೇಶ ಏನು ಅಂದ್ರೆ, ರೈತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜೇನು ಕೃಷಿ ಬಗ್ಗೆ ಅರಿವು ಮೂಡಿಸುವುದು. ಮತ್ತೆ ರೈತರು ಮತ್ತೆ ಯಾರು ಜೇನು ಕೃಷಿ ಆಸಕ್ತರಿದ್ದಾರೆ ಅಥವಾ ಕಮರ್ಷಿಯಲ್ ಆಗಿ ಜೇನು ಕೃಷಿ ಮಾಡಬೇಕು ಅಂತ ಯಾರು ಇರ್ತಾರೆ, ಅವ್ರಗಳಿಗೆ ನಾವು ತರಬೇತಿನೂ ಕೊಡ್ತೀವಿ, ಮತ್ತೆ ತಾಂತ್ರಿಕ ಮಾಹಿತಿ ಕೊಡ್ತೀವಿ. ಇದಲ್ಲದೆ ನಮ್ಮ ಒಂದು ವಿಭಾಗದಲ್ಲಿ ಇದುವರೆಗೂ ಸುಮಾರು 90 ಜನ MSc ಅಗ್ರಿ ಜೇನು ಕೃಷಿನಲ್ಲಿ ಪದವೀಧರರು ಪಾಸ್ ಔಟ್ ಮಾಡಿ ಬೇರೆ ಬೇರೆ ಉದ್ಯೋಗಗಳು ಮತ್ತು ಉದ್ಯಮಿಗಳಾಗಿ ಇವತ್ತು ನಮ್ಮ ಭಾರತಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಹಿಂದ್ಗಡೆ ತಾವು ನೋಡ್ಬೋದು, ಇಲ್ಲಿ ವಿವಿಧ ಪ್ರಭೇದಗಳ ಬಗ್ಗೆ ನಾವು ಚಾರ್ಟ್ ಮತ್ತೆ ಬ್ಲೋಅಪ್ಸ್ ಮತ್ತೆ ಸ್ಪೆಸಿಮೆನ್ಸ್ ಅನ್ನ ಇಟ್ಟಿದೀವಿ. ಈ ಒಂದು ಜೇನು ಕೃಷಿನಲ್ಲಿ ಮುಖ್ಯವಾಗಿ ಸುಮಾರು 20,000 ಪ್ರಭೇದಗಳಿದಾವೆ. ನಮ್ಮ ಒಂದು ಭೂಮಂಡಲದಲ್ಲಿ 20,000 ಪ್ರಭೇದಗಳಿದಾವೆ. ಆದರೆ ಮನುಷ್ಯನಿಗೆ ಅತಿ ಒಂದು ಮ್ಯಾನಿಪುಲೇಟಿವ್ ಗುಣ ಇರೋದ್ರಿಂದ, ಯಾಕಂದ್ರೆ ಮ್ಯಾನಿಪುಲೇಷನ್ ನಲ್ಲಿ 3 ಅಕ್ಷರ ಮೊದಲು MAN, ಮ್ಯಾನ್. ಸೊ ಮ್ಯಾನಿಪುಲೇಷನ್ ಆದಿರೋದ್ರಿಂದ ನಾವು ಮ್ಯಾನಿಪುಲೇಟ್ ಮಾಡಿ ಜೇನುನೊಣಗಳನ್ನ ನಮ್ಮ ಒಂದು ಪೆಟ್ಟಿಗೆನಲ್ಲಿ ಅದನ್ನ ಬಂಧಿಸಿ ಒಂದು ನಮ್ಮ ಬೆಳೆಗಳಲ್ಲಿ ಅಥವಾ ನಮ್ಮ ಆಹಾರ ಸಂರಕ್ಷಣೆಗೋಸ್ಕರ, ಅಂದ್ರೆ ತುಪ್ಪದ ಒಂದು ಇಳುವರಿ, ಜೇನು ತುಪ್ಪದ ಇಳುವರಿಗೋಸ್ಕರ ಅಥವಾ ಮೇಣದ ಇಳುವರಿ ಮಾಡ್ಕೊಳ್ಳಕ್ಕೆ ನಾವು ಅವನ್ನ ಸಾಕ್ಬೋದು. ಈ ಜೇನುನೊಣಗಳನ್ನ ಸಾಕು ಸಲಹಲಿಕ್ಕೆ ಸಾಮಾನ್ಯವಾಗಿ ಇಲ್ಲಿ ತಾವು ನೋಡ್ತಾ ಇರೋದು 3 ಮುಖ್ಯವಾದ ಪ್ರಭೇದಗಳನ್ನ ಇಲ್ಲಿ ನಾವು ಇಟ್ಟಿದೀವಿ. ಮೊದಲನೇದಾಗಿ ನಮ್ಮ ಭಾರತಕ್ಕೆ ಒಂದು ಲೋಕಲ್ ಸ್ಪೀಶೀಸ್ ಅಥವಾ ಪ್ರಭೇದ ಇದೆ, ಅದು ನಮ್ಮ ತುಡುವೆ ಜೇನು. ಅದನ್ನ ಆಂಗ್ಲ ಭಾಷೆಯಲ್ಲಿ ಏಪಿಸ್ ಸೆರಾನಾ ಅಂತ ನಾವು ಕರಿತೀವಿ. ಈ ತುಡುವೆ ಜೇನಿನ ಕುಟುಂಬ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ಕೃಷಿಕರು ಹಾಗೂ ಜೇನು ಕೃಷಿಕರು ಅದರ ಸಂತಾನಗಳನ್ನ ಅದನ್ನ ಪೆಟ್ಟಿಗೆಗಳಲ್ಲಿ ಇಟ್ಟು ಸಾಕ್ತಾರೆ. ಸೊ ಅದನ್ನ ನಾವು ಈ ರೀತಿಯಾದಂತ ಒಂದು ಪೆಟ್ಟಿಗೆನಲ್ಲಿ ಇಟ್ಟು ಸಾಕ್ತಿವಿ. ಈ ಪೆಟ್ಟಿಗೆನಲ್ಲಿ ತಾವು ಗುರುತಿಸಬಹುದು, ಕೆಳಗಡೆ ಸಂಸಾರ ಕೋಣೆ ಇರುತ್ತೆ, ಮೇಲ್ಭಾಗದಲ್ಲಿ ಜೇನು ತುಪ್ಪದ ಒಂದು ಕೋಣೆ ಇರುತ್ತೆ. ಸೊ ಈ ಜೇನು ಕೋಣೆ ಮತ್ತು ಸಂಸಾರ ಕೋಣೆ ಮತ್ತೆ ಟಾಪ್ ಕವರ್, ಈ ಮೂರನ್ನು ಒಳಗೊಂಡಂತಹ ತುಡುವೆ ಜೇನಿನ ಪೆಟ್ಟಿಗೆ. ಇದನ್ನ ನಾವು ISI ಸ್ಪೆಸಿಫಿಕೇಶನ್ಸ್ ಪ್ರಕಾರ ನಾವು ಇದನ್ನ ಫ್ಯಾಬ್ರಿಕೇಶನ್ ಮಾಡಿ ಇದನ್ನ ನಮ್ಮ ವಿಭಾಗದಿಂದ ಮತ್ತು ತೋಟಗಾರಿಕಾ ವಿಭಾಗ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಅವರು ಒದಗಿಸ್ತಾ ಹೋಗ್ತಾರೆ. ತರಬೇತಿ ಮತ್ತೆ ತಾಂತ್ರಿಕ ಮಾಹಿತಿನ ನಮ್ಮ ವಿಭಾಗದಿಂದ ನಾವು ಸತತವಾಗಿ ವರ್ಷ ಇಡೀ ನಮ್ಮ ಸಿಬ್ಬಂದಿ ಮತ್ತು ವೈಜ್ಞಾನಿಕ ಸಿಬ್ಬಂದಿಗಳು ಕೊಡ್ತಾ ಇರ್ತೀವಿ. ಇದು ಕೇವಲ ಪಾಠ ಪ್ರವಚನ ಅಲ್ಲ, ಅವರ ಕೌಶಲ್ಯಾಭಿವೃದ್ಧಿ ದೃಷ್ಟಿಕೋನದಿಂದ ಈ ಒಂದು ಜೇನು ಕೃಷಿಯ ಮಾಹಿತಿ ಮತ್ತೆ ತರಬೇತಿಗಳನ್ನು ಸಾಮಾನ್ಯವಾಗಿ ನಾವು ಆಯೋಜಿಸ್ತಾ ಇರ್ತೀವಿ. ಈ ಒಂದು ತುಡುವೆ ಜೇನಿನ ಕುಟುಂಬದಲ್ಲಿ ರಾಣಿ ನೊಣ ಒಂದು ಪ್ರಮುಖವಾದಂತಹ ಮಾತೃಸ್ಥಾನದಲ್ಲಿರ್ತದೆ. ಇದಲ್ಲದೆ ಇದರ ಒಂದು ಸಂತಾನ ಅಂದ್ರೆ ಕೆಲಸಗಾರ ನೊಣ ಮತ್ತೆ ಡ್ರೋನ್ ಅಥವಾ ಗಂಡು ನೊಣಗಳನ್ನ ನಾವು ಗುರುತಿಸಬಹುದು. ಈ ರೀತಿ ಈ ನೊಣಗಳನ್ನ ಈ ರೀತಿ ಪೆಟ್ಟಿಗೆನಲ್ಲಿ ನ್ಯೂಟನ್ ಪೆಟ್ಟಿಗೆ ಅಂತ ನಾವು ಇದನ್ನ ಕರಿತೀವಿ. ಇದೇ ರೀತಿ ನಮ್ಮ ಇನ್ನೂ ಒಂದು ಪ್ರಭೇದ ಇದೆ, ಇದು ಯುರೋಪಿಯನ್ ತಳಿ. ಈ ಯುರೋಪಿಯನ್ ತಳಿ ಅಥವಾ ಇಟಾಲಿಯನ್ ಪ್ರಭೇದನ ನಾವು ಏಪಿಸ್ ಮೆಲಿಫೆರಾ ಅಂತ ಆಂಗ್ಲ ಭಾಷೆನಲ್ಲಿ ನಾವು ಇದನ್ನ ಕರಿತೀವಿ. ಈ ಒಂದು ಯುರೋಪಿಯನ್ ಅಥವಾ ಇಟಾಲಿಯನ್ ಪ್ರಭೇದದ ಜೇನುನೊಣನ ನಾವು ಆ ಕಡೆ ಒಂದು ದೊಡ್ಡದಾದಂತ ಪೆಟ್ಟಿಗೆನ ತಾವು ಗುರುತಿಸಬಹುದು. ಸೊ ಆ ದೊಡ್ಡ ಪೆಟ್ಟಿಗೆನಲ್ಲಿ ಇಟ್ಟು ಅದರಲ್ಲಿ ಸುಮಾರು 10 ಫ್ರೇಮ್ಸ್ ಬರ್ತದೆ. ಸ್ಥಳಾಂತರ ಜೇನು ಕೃಷಿಗೆ ಹೆಚ್ಚಿಗೆ ರೈತರು ಮತ್ತು ಜೇನು ಕೃಷಿಕರು ಈ ಒಂದು ಯುರೋಪಿಯನ್ ಅಥವಾ ಇಟಾಲಿಯನ್ ಜೇನು ತಳಿ ಅಥವಾ ಪ್ರಭೇದನ ಬಳಸ್ತಾ ಹೋಗ್ತಾರೆ. ಸೊ ಇದನ್ನ ಸ್ಥಳಾಂತರ ಜೇನು ಕೃಷಿ ಅಂದ್ರೆ ನಾವು ಒಂದೇ ಸ್ಥಳದಲ್ಲಿ ಇಟ್ರೆ ಇದರ ಇಳುವರಿ ಹೆಚ್ಚಿಗೆ ಬರಲ್ಲ. ಕಾರಣಾಂತರ ಏನು ಅಂದ್ರೆ ಇದಕ್ಕೆ
ಈ ಹೆಚ್ಚಿಗೆ ಆಹಾರದ ಒಂದು ಲಭ್ಯತೆ ಇದ್ರೆ ಮಾತ್ರ ಇದು ಸುಮಾರು ವರ್ಷಕ್ಕೆ ನಮ್ಮ ಮೆಲಿಫೆರಾ ಅಥವಾ ಯುರೋಪಿಯನ್ ಜೇನು ವರ್ಷಕ್ಕೆ ಒಂದು ಪೆಟ್ಟಿಗೆಯಿಂದ ಸುಮಾರು 30 ರಿಂದ 40 ಕೆಜಿ ಜೇನುತುಪ್ಪದ ಇಳುವರಿಯನ್ನ ಕೊಡ್ತದೆ. ಅದೇ ರೀತಿ ನಮ್ಮ ಆ, ತುಡುವೆ ಜೇನು ಅಥವಾ ಇಂಡಿಯನ್ ಬಿ ಏಪಿಸ್ ಸೆರಾನಾ ಅಂತ ನಾನು ಏನ್ ಹೇಳಿದೆ, ಅದರ ಒಂದು ಪ್ರಭೇದ ವರ್ಷಕ್ಕೆ ಸುಮಾರು 6 ರಿಂದ 10 ಕೆಜಿಯಷ್ಟು ಜೇನುತುಪ್ಪನ ಪ್ರತಿಯೊಂದು ಪೆಟ್ಟಿಗೆಯಿಂದ ನಾವು ಅದನ್ನ ನಿರೀಕ್ಷಿಸಬಹುದು. ಈ ಎರಡು ಪ್ರಭೇದಗಳನ್ನ ನಾವು ಬರೀ ತುಪ್ಪದ ಇಳುವರಿ ಮಾತ್ರ ಒಂದೇ ಅಲ್ಲ, ರೈತಾಪಿ ವರ್ಗಕ್ಕೆ ವಿವಿಧ ಬೆಳೆಗಳಲ್ಲಿ ಅವರ ಒಂದು ಬೆಳೆಗಳ ಇಳುವರಿನ ಹೆಚ್ಚಳ ಮಾಡ್ಲಿಕ್ಕೋಸ್ಕರ ಪರಾಗಸ್ಪರ್ಶ ಕ್ರಿಯೆಯಿಂದ ಇವನ್ನ ಎಕರೆಗೆ ಸುಮಾರು 2 ರಿಂದ 3 ಪೆಟ್ಟಿಗೆಗಳನ್ನ ನಾವು ಬಳಸ್ತಾ ಹೋದ್ರೆ ರೈತರ ಒಂದು ಇಳುವರಿನಲ್ಲಿ ಯಾವ ಯಾವ ಬೆಳೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಣ್ಣೆಕಾಳು ಬೆಳೆಗಳು, ಮತ್ತೆ ದ್ವಿದಳ ಧಾನ್ಯದ ಪಲ್ಸಸ್ ಬೆಳೆಗಳು ಅಥವಾ ದ್ವಿದಳ ಧಾನ್ಯದ ಬೆಳೆಗಳು, ತೋಟಗಾರಿಕಾ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮಾವು ಇರ್ಬೋದು, ಮತ್ತೆ ವಿವಿಧ ಜಾತಿಯ ಅರಣ್ಯದ ಬೆಳೆಗಳೇನಿದಾವೆ ಇವಕ್ಕೆಲ್ಲ ಪರಾಗಸ್ಪರ್ಶ ಮಾಡ್ತಾ ಇರೋದು ಮುಖ್ಯವಾಗಿ ಈ ಎರಡು ಪ್ರಭೇದಗಳು. ಇದಲ್ಲದೆ ನೀವು ಕಾಡಿನ ಒಂದು ನಿವಾಸಿಗಳಾದಂತಹ ಹೆಜ್ಜೇನು ಸಹ ಇದೆ, ಅದನ್ನ ಏಪಿಸ್ ಡಾರ್ಸೆಟಾ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಅದನ್ನ ಸಾಮಾನ್ಯವಾಗಿ ಅದು ಬೆಟ್ಟ ಗುಡ್ಡ ಕಾಡಿನಲ್ಲಿ ಮತ್ತು ಈಗ ನಗರ ಪ್ರದೇಶಗಳಲ್ಲಿ, ಉದಾಹರಣೆಗೆ ಬೆಂಗಳೂರು ತಗೊಂಡ್ರೆ ಹೈ ರೈಸ್ ಬಿಲ್ಡಿಂಗ್ಸ್ ಅಥವಾ ಅಪಾರ್ಟ್ಮೆಂಟ್ ಗಳಲ್ಲಿ ಸಹ ನಮ್ಮ ಹೆಜ್ಜೇನು ಗೂಡನ್ನ ಕಟ್ಟೋದನ್ನ ಸರ್ವೇ ಸಾಮಾನ್ಯವಾಗಿ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಇತ್ತೀಚೆಗೆ. ಸೊ ಈ ಮೂರು ಪ್ರಭೇದಗಳಲ್ಲದೆ ನೈಸರ್ಗಿಕವಾಗಿ ಮತ್ತೆ ನಾವು ಅದನ್ನ ಬಂಧಿಸಲೇ ಆಗ್ದಲೇ ಇರುವಂತ ಇನ್ನೊಂದು ಪ್ರಭೇದ ಇದೆ, ಅದನ್ನ ನಾವು ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತೀವಿ. ಆಂಗ್ಲ ಭಾಷೆನಲ್ಲಿ ಅದನ್ನ ಏಪಿಸ್ ಫ್ಲೋರಿಯಾ ಅಂತ ನಾವು ವೈಜ್ಞಾನಿಕವಾಗಿ ಅದಕ್ಕೆ ಒಂದು ನಾಮಧೇಯ ಕೊಟ್ಟಿದೀವಿ. ಈ ಏಪಿಸ್ ಫ್ಲೋರಿಯಾನು ಸಹ ನಾವು ಪೆಟ್ಟಿಗೆಲಿಟ್ಟು ಸಾಕಕ್ಕಾಗಲ್ಲ. ಅದೇ ರೀತಿ ಹೆಜ್ಜೇನನ್ನು ಸಹ ನಾವು ಪೆಟ್ಟಿಗೆಗಳಲ್ಲಿಟ್ಟು ಬಂಧಿಸಿ ನಾವು ಅದನ್ನ ಪಾಲನೆ ಪೋಷಣೆ ಮಾಡೋಕೆ ಆಗಲ್ಲ. ಸೊ ನಾವು ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಆಗೋದು ನಮ್ಮ ತುಡುವೆ ಜೇನು ಅಥವಾ ಭಾರತೀಯ ಜೇನು ಅಥವಾ ಏಪಿಸ್ ಸೆರಾನಾ ಒಂದು ಪ್ರಭೇದ, ಅದಲ್ಲದೆ ಯುರೋಪಿಯನ್ ಜೇನು ಅಥವಾ ಏಪಿಸ್ ಮೆಲ್ಲಿಫೆರಾ ಪ್ರಭೇದ. ಇದಲ್ಲದೆ ಮೂರನೇ ವಿಧದ ಒಂದು ಪ್ರಭೇದ ಇದೆ, ಅದನ್ನು ಸಹ ನಾವು ಪೆಟ್ಟಿಗೆಗಳಲ್ಲಿಟ್ಟು ಅದನ್ನ ನಾವು ಆಂಗ್ಲ ಭಾಷೆನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ. ಯಾಕಂದ್ರೆ ಅದು ಯಾವುದೇ ವಿಧವಾದಂತಹ ಚುಚ್ಚುವಿಕೆ ಅಥವಾ ಮುಳ್ಳನ್ನ ಹೊರ ಹೊಮ್ಮುವುದಿಲ್ಲ. ಸೊ ಈ ಒಂದು ಸ್ಟಿಂಗ್ಲೆಸ್ ಬಿ ಪ್ರಭೇದನ ನಾವು ಸಣ್ಣ ಸಣ್ಣ ಮರದ ಡಬ್ಬಿಗಳಲ್ಲಿ ಅಥವಾ ಎರಡು ತೆಂಗಿನ ಚಿಪ್ಪುಗಳಲ್ಲಿ ನಾವು ಅದನ್ನ ನಮ್ಮ ಹಿತ್ತಲಲ್ಲಿ ನಾವು ಸಾಕ್ಬೋದು. ಈ ಸ್ಟಿಂಗ್ಲೆಸ್ ಬಿ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಅದು ವರ್ಷಕ್ಕೆ ಕೇವಲ ಒಂದು 100 ರಿಂದ 200 ಗ್ರಾಂನಷ್ಟು ಜೇನುತುಪ್ಪ ಕೊಡುತ್ತೆ. ಮತ್ತೆ ತಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ನಮ್ಮ ನಗರೀಕರಣ ಆಗಿದೆ ಅಲ್ಲಿ ಸುತ್ತಮುತ್ತಲು ರೈತರು ಈಗ ಪಾಲಿ ಹೌಸ್ಗಳಲ್ಲಿ ಅಥವಾ ಗ್ರೀನ್ ಹೌಸ್ಗಳಲ್ಲಿ ಅಥವಾ ಶೇಡ್ ನೆಟ್ಟು ನರ್ಸರಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈ ರೀತಿ ಇಂಡೋರ್ ಕೃಷಿ ನಡೀತಾ ಇರೋದ್ರಿಂದ ಅಥವಾ ಹಾರ್ಟಿಕಲ್ಚರ್ ನಡೀತಾ ಇರೋದ್ರಿಂದ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಪಾಲಿ ಹೌಸ್ ಅಥವಾ ಹೈಟೆಕ್ ಹಾರ್ಟಿಕಲ್ಚರ್ ಒಂದು ಪರಿಸರದಲ್ಲಿ ಈ ಸ್ಟಿಂಗ್ಲೆಸ್ ಬಿ ಅಂತ ನಾನೇನ್ ಹೇಳಿದೆ, ಈ ಸ್ಟಿಂಗ್ಲೆಸ್ ಬಿ ಅನ್ನೋದು ಇಂಗ್ಲಿಷ್ ಹೆಸರಾಯ್ತು. ಕನ್ನಡದಲ್ಲಿ ಅದಕ್ಕೆ ಸುಮಾರು 4 ಹೆಸರಿದೆ. ಕೆಲವು ಪ್ರದೇಶಗಳಲ್ಲಿ ಅದನ್ನ ನಸರು ಜೇನು ಅಂತ ಕರಿತೀವಿ, ಕೆಲವು ಪ್ರದೇಶಗಳಲ್ಲಿ ಅದನ್ನ ಸೊಳ್ಳೆ ಜೇನು, ಇನ್ನು ಕೆಲವು ಪ್ರದೇಶಗಳಲ್ಲಿ ಅದನ್ನ ರಾಳ್ಳ ಜೇನು ಅಥವಾ ಮುಜೆಂಟಿ ಜೇನು ಅಂತ ನಾವು ಕರಿತೀವಿ. ಇದು ಕೇವಲ 200 ಗ್ರಾಂ ಅಥವಾ 100 ಗ್ರಾಂ ತುಪ್ಪ ಕೊಟ್ರು ಅದರ ತುಪ್ಪದ ಔಷಧೀಯ ಗುಣಗಳನ್ನ ಬಹಳಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳು ಗುರುತಿಸಿದವೆ. ಯಾರು ಕ್ಯಾನ್ಸರ್ ರೋಗಿಗಳಿರ್ತಾರೆ ಅವರು ಕ್ಯಾನ್ಸರ್ ಇಂದ ನರಳಿ ಇದು ರೇಡಿಯೇಷನ್ ಅಥವಾ ಕೀಮೋಥೆರಪಿಯನ್ನ ಪಡೆದುಕೊಂಡಿರುವಂತ ಕ್ಯಾನ್ಸರ್ ರೋಗಿಗಳಿಗೆ ನಮ್ಮ ಒಂದು ಈ ಸ್ಟಿಂಗ್ಲೆಸ್ ಬಿ ಅಥವಾ ಮುಜೆಂಟಿ ಜೇನಿನ ಒಂದು ಜೇನುತುಪ್ಪನ ಕೊಡ್ತಾ ಹೋದ್ರೆ ಅವರು ಚೇತರಿಸ್ಕೊಳ್ಳಕ್ಕೆ ಒಂದು ಅನುವಾಗುತ್ತೆ ಅಂತ ವೈಜ್ಞಾನಿಕವಾಗಿ ಅದನ್ನ ಆಗ್ಲೇ ಪ್ರಕಟಣೆ ಮಾಡಲಾಗಿದೆ. ಇದಲ್ಲದೆ ನಮ್ಮ ಪುರಾತನ ವೈದ್ಯ ಪದ್ಧತಿಗಳೇನಿದಾವೆ, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ಯುನಾನಿ ಇರ್ಬೋದು, ಅಥವಾ ಆಂಗ್ಲ ಮೆಡಿಸನ್ ಏನಿದೆ ಅಲೋಪತಿ, ಈ ಎಲ್ಲಾ ಒಂದು ವೈದ್ಯಕೀಯ ಕ್ಷೇತ್ರಗಳಲ್ಲೂ ಸಹ ಜೇನು ನೊಣಗಳ ಚುಚ್ಚುವಿಕೆಯಿಂದ, ಅಂದ್ರೆ ಅದರ ವೆನಮ್ ಅಂತ ನಾವ್ ಏನ್ ಕರಿತೀವಿ, ಅದು ಚುಚ್ಚಿದಾಗ ಸ್ವಲ್ಪ ಮಟ್ಟಿಗೆ ಅದು ವಿಷನ ಬಿಡುತ್ತೆ ನಮ್ಮ ಚರ್ಮಕ್ಕಾಗ್ಲಿ ಅಥವಾ ಯಾವುದೇ ಬೇರೆ ಪ್ರಾಣಿಗಳಿಗಾಗ್ಲಿ. ಆ ವೆನಮ್ ಇಂದ ಸಾಕಷ್ಟು ನಮ್ಮ ಒಂದು ರಕ್ತ ಸಂಚಲನೆ, ನಮ್ಮ ಮನುಷ್ಯನ ದೇಹದಲ್ಲಿ ಆಗುವಂತ ರಕ್ತ ಸಂಚಲನೆ ಇಂಪ್ರೂವ್ ಆಗುತ್ತೆ. ಮತ್ತೆ ಜಾಯಿಂಟ್ ಪೇನ್, ಕೀಲ್ ನೋವು, ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವುಗಳನ್ನ ಅದು ನಿವಾರಣೆ ಮಾಡುತ್ತೆ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಈ ವೆನಮ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ
ಅನೇಕ ಜೇನು ಕೃಷಿಕರು ಅದು ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ, ಔಷಧಿ ಕಂಪನಿಗಳಿಗೆ ಮಾರ್ತಾರೆ. ಆ ಔಷಧಿಯ ಕಂಪನಿಗಳು ಅದರಿಂದ ನಿಮ್ಮ ಔಷಧೀಯ ಪದ್ಧತಿಗಳಿಗೆ ಅನುಗುಣವಾಗಿ ಅವರು ಈ ಆರ್ಥರೈಟಿಸ್, ರಿಮ್ಯಾಟಿಸಮ್ ಮತ್ತೆ ಹಾರ್ಟ್ ಪೇಷಂಟ್ಗಳಿಗೆ ಮತ್ತೆ ವಯಸ್ಸಾದ ವೃದ್ಧರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಅವರು ಔಷಧಿಗಳನ್ನ ತಯಾರಿಸಿ ಅದನ್ನ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಅದನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾ ಇದ್ದಾರೆ. ಇದಲ್ಲದೆ ಜೇನುತುಪ್ಪದ ಒಂದು ಸಂಸ್ಕರಣೆ, ಜೇನುತುಪ್ಪ ಅಲ್ಲದೆ ಮೇಣದ ಒಂದು ಸಂಸ್ಕರಣೆ, ಮೇಣ ಸಹ ಒಂದು ಭಾರಿ ಉದ್ಯಮ, ಅದು $multi-million ಬಿಸ್ನೆಸ್ ಅದು. ಸೊ ನಾವು ಜೇನುನೊಣ ಅಂದ ತಕ್ಷಣ ನಮ್ಗೆ ಸಾಮಾನ್ಯವಾಗಿ ನಾವೆಲ್ಲರೂ ಅಂದ್ಕೊಳ್ಳೋದು ಒಂದು ನ್ಯಾರೋ ಇದ್ರಲ್ಲಿ ಔಟ್ಲುಕ್ ಅಲ್ಲಿ ನಾವು ಬರೀ ತುಪ್ಪ ಅಂತ ಭಾವಿಸ್ತೀವಿ. ಆದ್ರೆ ಜೇನುನೊಣ ಮನುಕುಲಕ್ಕೆ ಸುಮಾರು 10 ಮಿಲಿಯನ್ ಅಥವಾ 100 ಮಿಲಿಯನ್ ವರ್ಷಗಳಿಂದ ಈ ಭೂಮಂಡಲದ ಮೇಲೆ ಅದು ವಾಸ ಆಗಿದೆ. ಇದು ವೈಜ್ಞಾನಿಕವಾಗಿ ಫಾಸಿಲ್ ರೆಕಾರ್ಡ್ಸ್ ಮತ್ತೆ ಪೇಲಿಯೋ ಬಾಟನಿ ಮತ್ತೆ ಪೇಲಿಯಾಂಟಾಲಜಿಯಿಂದ ಪ್ರೂವ್ ಆಗಿದೆ. ಸೊ ಇದು ಒಂದು ಜೇನುನೊಣ ಭಗವಂತನಿಂದ ರೈತರಿಗೆ ಮತ್ತು ಮನುಕುಲಕ್ಕೆ ಕೊಟ್ಟಿರುವಂತ ಒಂದು ವರ ಅಂತ ನಾನು ಭಾವಿಸ್ತೀನಿ. ಸೊ ಇದು ನಾನು ಆ ವಿಭಾಗದಲ್ಲಿ ಇದ್ದೀನಿ ಅಂತ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಜೇನುನೊಣಗಳ ಪರಾಗಸ್ಪರ್ಶ ಏನಾದ್ರೂ ಸಂಪೂರ್ಣವಾಗಿ ನಿಂತೋದ್ರೆ, ಇದನ್ನ ನಾನು ಹೇಳಿರೋದಲ್ಲ, ಜಗದೀಶ್ ಆಗಿ ನಾನು ಹೇಳ್ತಾ ಇಲ್ಲ ಇದನ್ನ, ಅಥವಾ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಹೇಳ್ತಾ ಇಲ್ಲ. ಇದನ್ನ ಫಿಸಿಕ್ಸ್ ವಿಜ್ಞಾನಿ, ಖ್ಯಾತ ಫಿಸಿಕ್ಸ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಇದ್ರು. ಅವರು ಒಂದು ವೈಜ್ಞಾನಿಕವಾಗಿ ಸಮೀಕ್ಷೆ ಮತ್ತೆ ಅವರು ಅಧ್ಯಯನ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಿಂದೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಏನಾದ್ರೂ ನಾವು ಸಂಪೂರ್ಣವಾಗಿ ಪರಾಗಸ್ಪರ್ಶ ಮಾಡುವಂತ ಕೀಟಗಳನ್ನ ಅಥವಾ ಪರಾಗಸ್ಪರ್ಶ ಮಾಡುವಂತ ಜೇನುನೊಣಗಳನ್ನ ನಿರ್ಮೂಲನೆ ಮಾಡಿಬಿಟ್ರೆ ಈ ಭೂಮಂಡಲದಿಂದ ಮನುಕುಲಕ್ಕೆ ಅಥವಾ ಮಾನವನಿಗೆ ಕೇವಲ 4 ವರ್ಷದ ಮಾತ್ರ ಆಹಾರ ಉಳಿತದೆ. 5ನೇ ವರ್ಷದಿಂದ ನಾವು ಹೊಟ್ಟೆ ಹಸುವಿನಿಂದ ಮನುಕುಲ ನಿರ್ನಾಮ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಆಲ್ಬರ್ಟ್ ಐನ್ಸ್ಟೀನ್ ಅವರು ಬಹಳ ಹಿಂದೆ 100 ವರ್ಷದ ಹಿಂದೆನೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ಜೇನುನೊಣಗಳ ಮಹತ್ವ ಪರಾಗಸ್ಪರ್ಶ ಕ್ರಿಯೆಗೆ ಬಹಳ ಹೆಚ್ಚು ಅನ್ನೋದನ್ನ ತಾವು ಗಮನಿಸಬೇಕಾಗುತ್ತೆ. ಕೇವಲ ಬರೋ ಜೇನುತುಪ್ಪ ಆಗ್ಬೋದು, ಅಥವಾ ಬಿ ವೆನಮ್ ಆಗ್ಬೋದು, ಅಥವಾ ಮೇಣ ಆಗ್ಬೋದು, ಅಥವಾ ರಾಯಲ್ ಜೆಲ್ಲಿ ಆಗ್ಬೋದು, ಇವು 4 ಅಲ್ಲ ಅದರ ಜೇನುನೊಣಗಳ ಉತ್ಪನ್ನಗಳು. ಮನುಕುಲ ಏನಾದ್ರೂ ಆಹಾರ ಸುಭದ್ರತೆಗೆ ಉತ್ತಮವಾದ ಆಹಾರ ಸುಭದ್ರತೆ ಏನಾದ್ರೂ ಕಾಪಾಡ್ಕೋಬೇಕಾದ್ರೆ ಮನುಕುಲಕ್ಕೆ ಅಥವಾ ಮಾನವರಿಗೆ ಜೇನುನೊಣಗಳ ಅನಿವಾರ್ಯತೆ ಇದೆ ಅಂತ ಹೇಳಿ ನನಗೆ ಈ ಒಂದು ಬಳಗೆನಲ್ಲಿ ಜೇನು ಕೃಷಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ನನ್ನ ಮಾತೃ ಸಂಸ್ಥೆ ಆದಂತ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ, ಮತ್ತೆ ಎಲ್ಲಾ ರೈತ ಬಾಂಧವರು ಮತ್ತು ಸಾರ್ವಜನಿಕರಲ್ಲಿ ನಾನು ಮಾಡೋ ಮನವಿ ಏನು ಅಂದ್ರೆ, ಮಾನವರು ಉಳಿಬೇಕಾದ್ರೆ ಈ ಭೂಮಂಡಲದ ಮೇಲೆ ಜೇನು ಕೃಷಿಯ ಒಂದು ಮಹತ್ವ, ಅದರ ಪರಾಗಸ್ಪರ್ಶದ ಮಹತ್ವವನ್ನ ತಾವು ಗುರುತಿಸಬೇಕು. ಮತ್ತೆ ಅವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ನೀವು ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು ಅಂತ ನನ್ನ ಒಂದು ಮನವಿಯನ್ನ ಕಳಕಳಿಯಿಂದ ನಾನು ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.